9ನೇ ತರಗತಿಯ ಮಕ್ಕಳ ಕನ್ನಡ ಪಠ್ಯ ಪುಸ್ತಕ. ಇದರಲ್ಲಿ ಯಾವುದೆಲ್ಲ ಪಾಠಗಳಿವೆ ಎಂಬುದು ನೋಡುವ. ಮೊದಲನೇದಾಗಿ ನಾನು ಇದೊಂದು PDF ಫೈಲ್ ಅನ್ನು ಓಪನ್ ಮಾಡಿದ್ದೇನೆ ಮತ್ತು ಇದನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡಬಹುದು, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗದಂತೆ ಇದೆ. ಇಲ್ಲಿ ನೋಡಿ, ಗದ್ಯ ಭಾಗ 1, ಅವರೇ ರಾಜರತ್ನಂ, KP ಪೂರ್ಣಚಂದ್ರ ತೇಜಸ್ವಿ. ಇದರ ಲೇಖಕರು. ಇಲ್ಲಿ ನೋಡಿ, ಕೃತಿಕಾರರ ಪರಿಚಯ ಕೂಡ ಇಲ್ಲಿದೆ. ಇಲ್ಲಿ ಪದಗಳ ಅರ್ಥ, ಪ್ರಶ್ನೋತ್ತರ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ. ಇನ್ನು ಎರಡನೇದಾಗಿ ಪಾಠ ಅರಳಿಕಟ್ಟೆ, BGL ಸ್ವಾಮಿ. ಇದರ ಲೇಖಕರು. ಇಲ್ಲಿ ನೋಡಿ, ಚಿತ್ರ ಕೂಡ ಇದೆ. ಅರಳಿಕಟ್ಟೆಯಲ್ಲಿ ಕುಳಿತುಕೊಂಡ ಜನರು ಮತ್ತು ಪ್ರಾಣಿ ಪಕ್ಷಿಗಳು ಈ ತರ. ಇದರ ಲೇಖಕರು ನೋಡಿ, ಇಲ್ಲಿ ಕೃತಿಕಾರರ ಪರಿಚಯ BGL ಸ್ವಾಮಿ, ಇವರ ಬಗ್ಗೆ ಇಲ್ಲಿದೆ ಮಾಹಿತಿ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮೂರನೇದಾಗಿ ಇಲ್ಲಿದೆ ಪಾಠ ನೋಡಿ, ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಇದರ ಲೇಖಕರು ಅಬ್ದುಲ್ ರಶೀದ್ ಇವರು. ಇಲ್ಲಿ ನೋಡ್ಬೋದು, ಇದು ಕೃತಿಕಾರರ ಪರಿಚಯ ಇದೆ ಇಲ್ಲಿ. ಇನ್ನು ಮುಂದೆ ಹೋಗುವ, ಇಲ್ಲಿದೆ ನೋಡಿ 4, ಬಸ್ಸು ಪ್ರಯಾಣದ ಸುಖ ದುಃಖಗಳು. ಇದನ್ನು ಬರೆದವರು ಯಾರು? ವೀರೇಂದ್ರ ಸಿಂಪಿ. ಬಸ್ಸಿನ ಚಿತ್ರ ಇದೆ ನೋಡಿ. ಇನ್ನು ಇಲ್ಲಿದೆ ಕೃತಿಕಾರರ ಪರಿಚಯ ವೀರೇಂದ್ರ ಸಿಂಪಿ ಅವರದ್ದು. ಐದನೇದ ಪಾಠ ಉರುಸುಗಳಲ್ಲಿ ಭಾವೈಕ್ಯತೆ. ಇದರ ಲೇಖಕರು ದಸ್ತಗೀರ ಅಲ್ಲಿಬಾಯ್. ಸ್ಕ್ರೋಲ್ ಮಾಡ್ತಾ ನೋಡಿ, ಇಲ್ಲಿ ಕೃತಿಕಾರರ ಪರಿಚಯ ಇದರಲ್ಲಿದೆ. ಇಲ್ಲಿದೆ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಬಹುದಾಗಿದೆ. ಇನ್ನು ಆರನೇದಾಗಿ ಪಾಂಡಿತ್ಯದ DL ನರಸಿಂಹಾಚಾರ್, MM ಕಲಬುರ್ಗಿ. ಇದರ ಲೇಖಕರು. ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ. ಕಲಬುರ್ಗಿ ಅವರದ್ದು ಇಲ್ಲಿ ನೋಡಿ, ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ ಇವರ ಇದು ಪರಿಚಯ ಇದೆ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡುವ ನೋಡು, ಇಲ್ಲಿದೆ ನೋಡಿ, ಐನ್ಸ್ಟೀನ್ ಮತ್ತು ದೇವರು, H ನರಸಿಂಹಯ್ಯ. ಇದರ ಲೇಖಕರು. ಇದು ಮುಂದಿನ ಪಾಠ. ಇಲ್ಲಿದೆ ಕೃತಿಕಾರರ ಪರಿಚಯ ಡಾಕ್ಟರ್ H ನರಸಿಂಹಯ್ಯ ಇವರದು. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗುವ, ಭೀಷ್ಮ ಪ್ರತಿಜ್ಞೆ, AR ಕೃಷ್ಣಶಾಸ್ತ್ರಿ ಅವರದ್ದು. ಇದು ಮುಂದಿನ ಪಾಠ. ಇದು ಇಲ್ಲಿದೆ ಕೃತಿಕಾರರ ಪರಿಚಯ ಅಂಬಾಳೆ ರಾಮಕೃಷ್ಣ ಶಾಸ್ತ್ರಿ ಕೃಷ್ಣಶಾಸ್ತ್ರಿ ಇವರ ಹೆಸರು, ಪೂರ್ಣ ಹೆಸರು. ಇನ್ನು ಕೆಳಗಡೆ ಹೋಗ್ತಾ ಬೆಳಗು ಜಾವ, ಇದು ಪದ್ಯ ಭಾಗದಲ್ಲಿದೆ. ಮೊದಲನೇ ಪದ್ಯ ದಾರ ಬೇಂದ್ರೆ, ಇದರ ಕವಿ. ಇಲ್ಲಿ ಕವಿ ಪರಿಚಯ ಇಲ್ಲಿದೆ, ಕೃತಿಕಾರರ ಪರಿಚಯ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧವಾದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇನ್ನು ಅಟ್ಟ ಹತ್ತ ಬೇಡ, L ಹನುಮಂತಯ್ಯ. ಇದರ ಲೇಖಕರು. ಇಲ್ಲಿದೆ ಕೃತಿಕಾರರ ಪರಿಚಯ. ಮೂರನೇದಾಗಿ ಯಾರು? ಅವರು ಮತ್ತು ನಾವು, T ಯಲ್ಲಪ್ಪ. ಇದರ ಕವಿ, ಇದರದ್ದು ಲೇಖಕರು. ಇಲ್ಲಿದೆ ನೋಡಿ, ಕೃತಿಕಾರರ ಪರಿಚಯ T ಯಲ್ಲಪ್ಪ. ಇನ್ನು ನಾಲ್ಕನೇದಾಗಿ ತೊಟ್ಟಿಲು ತೂಗುವ ಹಾಡು, ವೈದೇಹಿ. ಇದರ ಲೇಖಕರು, ಕವಿ. ಇಲ್ಲಿದೆ ಕೃತಿಕಾರರ ಪರಿಚಯ ವೈದೇಹಿ ಅವರದು. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ 1945ರಲ್ಲಿ ಜನಿಸಿದರು ಇವರು. ಇನ್ನು ಐದನೇದಾಗಿ ಮನೆಗೆಲಸದ ಹೆಣ್ಣು ಮಗಳು, SG ಸಿದ್ದರಾಮಯ್ಯ. ಇದರ ಲೇಖಕರು, ಕವಿ SG ಸಿದ್ದರಾಮಯ್ಯನವರು. ಇಲ್ಲಿ ಕೃತಿಕಾರ ಪರಿಚಯ ಇದೆ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗುವ, ಆರನೇದಾಗಿ ಯಾವುದು? ಹೊನ್ನೆಯ ಮರದ
ನೆರಳು ಜನಪದ ಸಾಹಿತ್ಯವಾಗಿದೆ ಇದೊಂದು. ಇಲ್ಲಿ ಕೃತಿಕಾರರ ಪರಿಚಯ ಇದೆ ನೋಡಿ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡುವ ವಚನಗಳು. ಏಳನೇದಾಗಿ ವಚನಗಳಿವೆ ನೋಡಿ. ಜೇಡರ ದಾಸಿಮಯ್ಯ ಇದರ ಕವಿ. ಎಂಟನೇದಾಗಿ ಆಚಾರವಿಲ್ಲದ ನಾಳಗೆ, ಇದನ್ನು ಬರೆದವರು ಪುರಂದರದಾಸರು. ಇಲ್ಲಿದೆ ಕೃತಿಕಾರರ ಪರಿಚಯ. ಬಹುಶಃ ಪದ್ಯ ಮುಗಿತಂತ ಕಾಣಿಸ್ತದೆ. ಸ್ವಲ್ಪ ಹಿಂದ್ಗಡೆ ಹೋಗುವ. ಹೌದು, ಇಲ್ಲಿದೆ ನೋಡಿ. ಏನೆಲ್ಲ ಗಾದೆ ವಿಸ್ತರಣೆ ಇದೆ, ಮತ್ತೆ ಪತ್ರ ಲೇಖನ, ಖಾಸಗಿ ಪತ್ರ, ವ್ಯಾವಹಾರಿಕ ಅಥವಾ ಮನವಿ ಪತ್ರ, ಪ್ರಬಂಧ ರಚನೆ ಇತ್ಯಾದಿಗಳಿವೆ. ಪೂರಕ ಓದು ಇದು ಕೂಡ ಇದೆ. ಕುವೆಂಪು ಮತ್ತು ವಿಶ್ವ ಮಾನವ ಸಂದೇಶ. ನೀರಿನ ಮಹತ್ವ ಮತ್ತು ಮಾಲಿನ್ಯ ಎರಡನೇದಾಗಿ ಅದು. 3 ಸರ್ ಎಂ ವಿಶ್ವೇಶ್ವರಯ್ಯ. ಇಷ್ಟಾಗಿದೆ ನೋಡಿ. ಇದು ಇಲ್ಲಿಗೆ ಇದು ಪಠ್ಯ ಪುಸ್ತಕ ಮುಗೀತು.